ಈ ತರ ಡಿಫ್ರೆಂಟ್ ಟ್ರಯಾಂಗಲ್ಸ್ ಮೇಲೆ ನೋಡ್ತಾ ಇದ್ರಲ್ವಾ, ಇದ್ರ ಫುಲ್ ಕಂಪ್ಲೀಟ್ ವಿಡಿಯೋ ಯಾವ ತರ ಕೌಂಟಿಂಗ್ ಮಾಡೋದು ಅಂತೇಳಿ ಟ್ರಯಾಂಗಲ್ಸ್ ನ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ. ಹೌದಾ? ಸೊ ಈ ತರ ಎಕ್ಸಾಮ್ಸ್, ಈ ತರ FD, IBPS, RRB ಎಲ್ಲ ಎಕ್ಸಾಮ್ಸ್ ಗೆ ಕೇಳ್ತಾ ಇರ್ತಾನೆ ಆಲ್ಮೋಸ್ಟ್ ಈ ತರ ಡಿಫ್ರೆಂಟ್ ಟ್ರಯಾಂಗಲ್. ಸೊ ಇದ್ರಲ್ಲಿ ಯಾವ ತರ ಐಡೆಂಟಿಫೈ ಮಾಡೋದು ಅಂತೇಳಿ ನಿಮ್ಗೆ ಒಂದು ಬೇಸಿಕ್ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಹೌದಾ? ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಸೊ ಇವಾಗ ಚೆಕ್ ಮಾಡಿ. ಫಸ್ಟ್ ಒನ್, ಸೆಕೆಂಡ್ ಒನ್, ಆಮೇಲೆ ಥರ್ಡ್ ಒನ್, 1 2 3. ಹೌದಾ? ಸೊ ಇದು 3 ಆಯ್ತು ಟ್ರಯಾಂಗಲ್ಸ್. ನೆಕ್ಸ್ಟ್ ಫಸ್ಟ್ ಒನ್, ಸೆಕೆಂಡ್ ಒನ್, ಇದು 1 2 ಆಯ್ತು. ನೆಕ್ಸ್ಟ್ ಫಸ್ಟ್ ಒನ್, ಸೆಕೆಂಡ್ ಒನ್, ಸೊ ಇದು 2 ಆಯ್ತು. ನೆಕ್ಸ್ಟ್ ಬರೋದಪ್ಪ ಅಂದ್ರೆ ದೊಡ್ಡದೊಂದಿದೆ, ಚೆಕ್ ಮಾಡಿ 1. ಸೊ ಇವಾಗ ಎಷ್ಟಾಯ್ತು? 3 + 2 5, 5 + 2 7 + 1. ಸೊ 8 ಟ್ರಯಾಂಗಲ್ಸ್ ಆಯ್ತಾ? ಸೊ ಈಸಿ ಯಾವ ತರ ಮಾಡೋದು ಅಂತೇಳಿ ಇದ್ರ ನಿಮ್ಗೆ ಆಲ್ರೆಡಿ ಬೇಸ್ನ ಈಸಿಯಾಗಿ ನೋಡ್ಕೊಳ್ಳಿ ಅಂತೇಳಿ. 1 2 ಇದೆಯಾ? 1 2 ಇದೆ. ಯಾವಾಗ ಬೇಸ್ ಈಕ್ವಲ್ ಇರುತ್ತಲ್ಲ ಅವಾಗ ಏನ್ ಮಾಡ್ತೀರಾ, ಅದ್ರ ಕ್ಯೂಬ್ ಮಾಡ್ತೀರಾ. 2 ಕ್ಯೂಬ್ ಎಷ್ಟು? 8. ಸೊ ಆನ್ಸರ್ ಎಷ್ಟು? 8. ಎರಡು ಸೇಮ್ ಇದೆಯಾ? ಸೊ ಈಸಿ ಇದೆಯಾ ಟ್ರಿಕ್? ಸೊ ನೀವು ಎಕ್ಸಾಮ್ ಅಲ್ಲಿ ಈ ತರ ಕೌಂಟ್ ಮಾಡ್ಕೊಂಡು, ಬೇಸಿಕ್ ಸಣ್ಣ ಎಕ್ಸಾಂಪಲ್ ಇದ್ರೆ ಡಯಾಗ್ರಾಮ್ ಇದ್ರೆ ಕೌಂಟ್ ಮಾಡ್ತೀರಾ. ಆದ್ರೆ ನಿಮ್ಗೆ ದೊಡ್ಡ ಡಯಾಗ್ರಾಮ್ ಕೊಟ್ಟರೆ ಕೌಂಟ್ ಮಾಡೋಕ್ಕಾಗಲ್ಲ, ಟೈಮ್ ಭಾಳ ಬೇಕು. ಸೊ ಆದ್ರಿಂದ ಇದ್ರದ ಲಾಜಿಕ್ ಏನಪ್ಪಾ ಅಂದ್ರೆ ಎಷ್ಟು ಬೇಸ್ ಇರುತ್ತೆ ಅದ್ರ ಕ್ಯೂಬ್ ಮಾಡಿದ್ರೆ ಮುಗಿಯುತ್ತೆ. ಹೌದಾ? ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿ 1 2 3 4 1 2 3 4 4 ಕ್ಯೂಬ್ ಎಷ್ಟು? 4 ಕ್ಯೂಬ್ = 64. ಸೊ ಇದರ ಆನ್ಸರ್ ಎಷ್ಟು? 64. ಹೌದಾ? ಅದೇ ತರ ನಿಮಗೆ ಇದನ್ನ ನೀವು ವರ್ಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ. ಥ್ಯಾಂಕ್ ಯು.